ಹಲೋ ನಮಸ್ಕಾರ ಎಲ್ರಿ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು 3-4 ದಿನ ಆಯಿತು ಲಾಗ್ನ ಮಾಡಿರಲಿಲ್ಲ, ಯಾಕಂದರೆ ಹುಷಾರಿರಲಿಲ್ಲ ಅಂತೇಳಿ ಲಾಗ್ನ ಮಾಡಿರಲಿಲ್ಲ. ಬಟ್ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯವರು ಡೇ ಇರೋದರಿಂದ ಲಂಚ್ ಬಾಕ್ಸ್ ಕಟ್ಟಬೇಕಿತ್ತು. ಅದಕ್ಕೆ ಲಂಚ್ ಬಾಕ್ಸೇ ಸಿಂಪಲ್ಲಾಗಿ ಟೊಮೊಟೊ ಬಾತನ್ನ ಮಾಡ್ತಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಸಿಂಪಲ್ಲಾಗಿ ಹೇಗೆ 5 ನಿಮಿಷದಲ್ಲೇ ಮಾಡ್ಕೋಬೋದು. ಸ್ನಾನ ಮುಗಿಸ್ಕೊಂಬಂದ ತಕ್ಷಣ ನನ್ನ ಮುಖಕ್ಕೆ ಏನೇನು ಹಚ್ತೀನಿ ನಿಮಗೂ ಇವತ್ತು ತೋರಿಸ್ತೀನಿ. ಇದು ಗ್ಲೋಬಸ್ ಅವ್ರದ್ದು ಫೇಸ್ ಸಿರಮ್ಮು. ನಾನು ಇದನ್ನೇ ಯೂಸ್ ಮಾಡೋದು. ನೋಡಿ, ಕಾಣಿಸ್ತಿದೆಯಾ? ಇದನ್ನು ಒಂದು ನಿಮಿಷ, ಇದಕ್ಕಿಂತ ಮುಂಚೆ ನಾನು ಗುಲಾಬರಿ ರೋಸ್ ವಾಟ್ರನ್ನ ಯಾವಾಗಲಿಂದನೂ ಯೂಸ್ ಮಾಡ್ತಿದ್ದೀನಿ. ಇದು ನನಗೆ ತುಂಬಾ ಮುಖಕ್ಕೆ ಹಿಡಿಸಿದೆ. ಸಿಂಪಲ್ಲಾಗಿ ಹಿಂಗೆ ಒಂದೆರಡು ಹನಿ ಹಾಕ್ಕೊಂಡು
ಇದು ನನಗೆ ಫೇಸ್ಗೆ ತುಂಬಾ ಗ್ಲೋ ಕೊಡುತ್ತೆ. ಇದಾದಮೇಲೆ ನಾನು ಫೇಸ್ ಸೀರಮ್ ಹಾಕೋತೀನಿ. ಹಾಗೆ ಗ್ಲೋಬಸ್ ಅವ್ರದ್ದು ಸನ್ಸ್ಕ್ರೀನ್ ಹಚ್ತೀನಿ ನಾನು. ಇದಾದಮೇಲೆ ಫೇರ್ ಆ್ಯಂಡ್ ಲವ್ಲಿ ಹಚ್ತೀನಿ. ನಾನು ವೀಕ್ಲಿ ಒನ್ ಟೈಮು ಫೇಸ್ನ ಇದು ನೋಡಿರಿ ಹೇಗೆ ಕಾಣಿಸ್ತಿದೆ. ಬಟ್ ಆದರೂ ನನಗೆ ಪಿಂಪಲ್ ಕಲೆ ಇದ್ದಾವೆ. ಇದಾದಮೇಲೆ ಪಾಂಡ್ಸ್ ಪೌಡರ್ ಹಚ್ಕೋತೀನಿ. ನಮ್ಮ ಮನೆ ಹತ್ರ ತುಂಬಾ ಸೌಂಡು, ಭಾಳ ಜನ ಇಲ್ಲ. ನನ್ನ ಡೈಲಿ ಮೇಕಪ್ ಇಷ್ಟೇ. ಹೆಣ್ಮಕ್ಳಿಗೆ ಏನೇ ಇದಾದ್ರೂ ಒಂದೇ ಒಂದು ಇದಿಲ್ಲ ಅಂದರೆ ಲುಕ್ಕು ಕಂಪ್ಲೀಟೇ ಆಗಲ್ಲ. ಇದನ್ನು ಅದು ನನ್ನ ಹಚ್ಚಿ ಅಂತ ಹೇಳ್ತಾರಲ್ಲ, ಸಣ್ಣವರಿದ್ದಾಗಿಂದನೇ ಹಚ್ಚಿ ಹಾಕ್ಸಿರೋದು. ಒಂದು 7ನೇ ಕ್ಲಾಸಿದ್ದಾಗ ಹೆಣ್ಮಕ್ಳು ಮುತ್ತೈದೆ ಆಗಿರಬೇಕು ಅಂದರೆ ಯಾವಾಗಲೂ ಅರಿಶಿನ ಕುಂಕುಮ ಹಚ್ಕೊಂಡಿರಬೇಕು. ಅದು ಮುತ್ತೈದೆ ಲಕ್ಷಣ. ನನಗಂತೂ ಅರಿಶಿನ ಕುಂಕುಮ ಇಲ್ದಂಗೆ ನನಗೆ ಅದು ಕಂಪ್ಲೀಟೇ ಆಗಲ್ಲ. ಏನು ನಾನು ಯಾವಾಗಲೂ ಇಟ್ಕೋತಾನೆ ಇರ್ತೀನಿ. ಸಿಂಧೂರನ ಇಡಬೇಕು ಯಾವಾಗಲೂ. ಅದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೈತಲೆ ತೆಗೆದ ಮೇಲೆ ಸಿಂಧೂರ ಹಚ್ಚಬೇಕು. ಬಟ್ ನಾನು ಇವತ್ತು ತಲೆಗೆ ಆಳ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆಳ್ನೇ ರೆಡಿ ಮಾಡಬೇಕು. ಆಮೇಲೆ ರೆಡಿ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ನನ್ನ ಕೂದಲು ಸೀಕ್ರೆಟ್ನ ನಾನು ಯಾವಾಗಲೂ ಕೂದಲು ಕಟ್ಕೊಂಡಿರೋದ್ರಿಂದ ನನ್ನ ಕೂದಲು ಎಷ್ಟಿದ್ದಾವೆ ಅಂತ ನಿಮಗೆ ಗೊತ್ತಿಲ್ಲ, ಉದ್ದ ಇದ್ದಾವೆ. ಅದನ್ನು ಹೇಗೆ ಕೇರ್ ಮಾಡ್ತೀನಿ ಅಂತ ನಿಮಗೂ ಹೇಳ್ತೀನಿ. ಅದನ್ನು ಇಷ್ಟ ಆದರೆ ನೀವು ಆಳ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಬೆಳಗ್ಗಿಂದ ನಮ್ಮ ಮನೇಲಿ ಕರೆಂಟ್ ಹೋಗಿರೋದ್ರಿಂದ ಅಲ್ಲಿ ಕತ್ಲು ಕಾಣ್ತು. ಇವಾಗ ನೋಡಿ, ಸಿಂಪಲ್ಲಾಗಿ ಡೈಲಿ ಹೀಗೆ ಹಚ್ಕೋತೀನಿ ಅಷ್ಟೇ. ನಾನು ಪೂಜೆ ಮಾಡಲಿಕ್ಕೆ ತುಂಬಾ ಹೂ ಸಿಕ್ಕು ನೋಡಿ, ಎಷ್ಟೊಂದು ಸಿಕ್ಕಿದೆ. ದಾಸವಾಳ ಹೂವು 2 ವೈಟ್ ರೋಸ್ ಸಿಕ್ಕಿದೆ. ಹಾಗೆ ಇದನ್ನು ಗಂಟೆ ಹೂವು ಅಂತ ಹೇಳ್ತಾರೆ. ಸೇಮ್ ಗಂಟೆ ಥರ ಇರೋದ್ರಿಂದ ಗಂಟೆ ಹೂವು ಅಂತ ಹೇಳ್ತಾರೆ. ಇದು ನಮ್ಮ ಮನೆ ಹತ್ರನೇ ಬಿಟ್ಟಿತ್ತು. ಪೂಜೆನೂ ಆಯಿತು. ಹಾಗೆ ದೇವಸ್ಥಾನಕ್ಕೂ ಹೋಗಿ ಬಂದೆ. ಇವಾಗ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವಾಗ ತಿಂಡಿ ತಿನ್ನೋಣ ಅಂತ ಬಂದೆ. 1-2 ರೊಟ್ಟಿ ಇದ್ವು, ಹಾಗಾಗಿ ನಾನು ಫೇವ್ರೆಟ್ ಡಿಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫೇವ್ರೆಟ್ ಅಂದರೆ ಇದೆ, ನನಗೆ ತುಂಬಾ ಇಷ್ಟ ಇದು.
ಸ್ವಲ್ಪ ಖಾರದ ಪುಡಿ, ಒಂದೇ ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಮ್ಮ ತವ್ರ ಮನೆಯಲ್ಲೆಲ್ಲ ನಮ್ಮ ಅಪ್ಪಾಜಿ ತಿನ್ನುವಾಗ ನನ್ನ ಕೈಗೆ ಹೊಡೆದಾಗ ನಮ್ಮ ಅಪ್ಪಾಜಿ ಕೊಡ್ತಿತ್ತು. ಅದು ತುಂಬಾ ನೆನಪಾಯ್ತು ಇವತ್ತು. ತುಂಬಾ ಚೆನ್ನಾಗಿರುತ್ತೆ. ಕಡಕ್ಲು ರೊಟ್ಟಿ ಇದ್ದರೆ ನಾನು ಈ ಥರನೇ ತಿನ್ನೋದು. ಈಗ ಆಯಿಲ್ನ ನಾನೇ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಏನೇನು ಬಳಸ್ಕೊಂಡಿದ್ದೀನಿ ನೋಡೋಣ. ನೋಡಿ, ನನ್ನ ಕೂದಲು ಸೀಕ್ರೆಟ್ ಇದೆ. ನಾನು ಯಾವಾಗಲೂ ಈ ಆಯಿಲ್ನ ಮಾಡ್ಕೊತಿರ್ತೀನಿ. ನನಗೆ ಇಷ್ಟು ಆಯಿಲ್ ಸಿಕ್ಕಿದೆ. ಇದರಲ್ಲಿರೋ ಇದನ್ನು ವೇಸ್ಟ್ ಮಾಡಬೇಡಿ. ಅದನ್ನು ನಾಳೆ ತಲೆ ತೊಳ್ಕೊಳ್ತೀನಿ ಏನಾದರೂ ಅದರೊಳಗೆ ಹಚ್ಕೊಂಡು ಮಾಡ್ಕೋಬೋದು. ಇಲ್ಲ ಅಂದರೆ ಆಮೇಲೆ ಹಚ್ಕೊಳಕ್ಕೆ ಸ್ನಾನ ಮಾಡೋಕ್ಕಿಂತ ಬಿಫೋರ್ 1 ಅವರ್ ಇದ್ದಾಗ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ನೈಸ್ ಆಗುತ್ತೆ. ಹಾಗೆ ಬರ್ತಾ ತುಂಬ ದಪ್ಪ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಕಮೆಂಟ್ ಮಾಡಿ ಹೇಳಿ. ಈ ಥರ 2 ಭಾಗ ಮಾಡಿಕೊಂಡು ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಕೂದಲು ಗ್ರೋ ಆಗ್ತಾ ಹೋಗುತ್ತೆ ಅಂತ. ಯಾವುದೇ ರಿಸಲ್ಟ್ ಆಗಲಿ 1 ಸಲ 2 ಸಲ ಹಚ್ಚೋದ್ರಿಂದ ಬರೋದಿಲ್ಲ. ಮಿನಿಮಮ್ ಅಂದರೂ ಒಂದು 6 ಮಂತ್ ಆದರೂ ಹಚ್ಚಲೇಬೇಕು. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ಡಿಫ್ರೆನ್ಸ್ ಎಷ್ಟು ಇರುತ್ತೆ ಅಂತ ಹೇಳಿ. ತುಂಬಾ ನೈಸ್ ಕೂಡ ಆಗುತ್ತೆ, ಹಾಗೆ ಕೂದಲು ಗ್ರೋತ್ ಕೂಡ ಆಗುತ್ತೆ. ಕ್ಲೀನಾಗಿ ಹಚ್ಕೊಂಡ್ರು ಒಂದ್ಸಲ ಈ ಥರ ಮಸಾಜ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಹಾಗೆ ನಮ್ಮ ಕೂದಲು ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ತಗೊಂಡು ಹಚ್ಕೋಬೇಕು ಕ್ಲೀನಾಗಿ. ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಬೇಳೆ ಮುಳುಗಾಯಿ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಹೇಗೆ ಅಂತ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಅಂದರೆ, ನಾವೀಗ ತಲೆಗೆ ಎಣ್ಣೆ ಹಚ್ಕೊಳ್ಳೋದಾಗಲಿ ತಲೆನ ಬಾಚ್ಕೊಂಡಾಗ ಮುಖ ತೊಳ್ಕೊಳ್ಬೇಕು. ಯಾಕಂದರೆ ಮುಖ ತೊಳ್ಕೊಳೋದ್ರಿಂದ ಏನಾದರೂ ತಲೆಯಲ್ಲಿರೋ ಧೂಳು ಅಥವಾ ಡಸ್ಟ್ ಇಲ್ಲಾಂದರೆ ಡ್ಯಾಂಡ್ರಫ್ ಏನಾದರೂ ಬಿತ್ತಿತ್ತು ಅಂದರೆ ಮುಖದಲ್ಲಿ ಪಿಂಪಲ್ಸ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ತಲೆ ಬಚ್ಕೊಂಡ ತಕ್ಷಣವೇ ಮುಖ ತೊಳ್ಕೊಳೋದು ಅಭ್ಯಾಸ ಮಾಡ್ಕೊಳ್ಳಿ. ಹಾಗಾಗಿ ಯಾವುದೇ ರೀತಿ ಪಿಂಪಲ್ಸ್ ಆಗಲ್ಲ, ಯಾವುದೇ ರೀತಿ ಅಲರ್ಜಿ ಕೂಡ ಆಗಲ್ಲ.